ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ಕಾರ ಏನು ಬೇಕಾದ್ರೂ ಮಾಡಲಿ, ಎಲ್ಲ ಥರದ ಸಹಕಾರ ಎಲ್ಲ ಕೊಟ್ಟಿದ್ದೀವಿ, ಮುಂದಕ್ಕೂ ಕೊಡ್ತೀವಿ. ಅಲ್ಲ ಉದ್ದೇಶಪೂರ್ವಕ ಆಗ್ತಾ ಇದೆಯಾ ಕಾಂಗ್ರೆಸ್ ಮುಖಂಡರು ಏನಿದೆ ಎಲ್ಲ ರಾಜಕಾರಣ. ಈಗ ಪಾರ್ಲಿಮೆಂಟ್ ಕ್ಷೇತ್ರ ಮೊದಲು ಕನಕಪುರ ಅಂತಿತ್ತು. ಯಾಕೆ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು? ರಾಮನಗರ ನಾವೇನು ಚೇಂಜ್ ಮಾಡ್ತಾರ, ರಾಮನಗರವಾಗಿರ್ತದೆ. ಇವ್ರು ಯಾಕೆ ಹಾಸನದಿಂದ ಬಂದರು? ಇಲ್ಲೇ ಬಂದು ರಾಜಕಾರಣ ಹಾಸನದಲ್ಲಿ ಮಾಡ್ಬೋದಾಯ್ತಲ್ಲ. ಇವ್ರ ಹೆಸರನ್ನು ಚೇಂಜ್ ಮಾಡ್ಕೊಳ್ಳಿ ಫಸ್ಟ್ ನೋಡೋಣ. ಇವ್ರ ಹೆಸರನ್ನು ಬಂದು HD ಕುಮಾರಸ್ವಾಮಿ ಅಂತ ಬಿಟ್ಬಿಟ್ಟು ಅವ್ರ ತಂದೆ ಹೆಸರನ್ನ, ಅವ್ರ ಊರ ಹೆಸರನ್ನ ಯಾಕೆ ಇಟ್ಕೊಂಡವ್ರಿ? ಅವರು ನಮ್ಮ ಹೆಸರು, ನಾವು ನಮ್ಮ ಬೆಂಗಳೂರು ರೀ, ನಾವು ಬೆಂಗಳೂರು ಜಿಲ್ಲೆಯವ್ರು. ನಾವು ನಮ್ಮದೇ ಆದಂಥ ಆಸೆ ಎಲ್ಲ ಇರ್ತದೆ. ಈಗ ಮಡ್ರಾಸ್ನ ಚೆನ್ನೈ ಅಂತ ಯಾಕೆ ಇಟ್ಕೊಂಡು ವಾಪಸ್ ತಿರ್ಗಾ ಬೇರೆ ಬೇರೆ ಅನೇಕ ಹಳ್ಳಿ ಇದನ್ನ ಊರುಗಳನ್ನೆಲ್ಲ ಅವರವರ ಮೊದಲಿಂದ ಇತಿಹಾಸ ಉಳ್ಳಂಥದ್ನ ಗುಲ್ಬರ್ಗ, ಕಲಬುರಗಿ ಅಂತ ಹಾಕಿಟ್ರು. ನಮ್ಮ ಜಿಲ್ಲೆ ಅದು, ಬೆಂಗಳೂರು ಜಿಲ್ಲೆಗೆ ಇಟ್ಟಿದ್ದೀವಿ. ಮೊದಲಿಂದನೂ ಕೂಡ ಇಟ್ಟಿದ್ದೀವಿ. ಅವ್ರಿಗೇನು ತೊಂದರೆ ಅಂತ ನಾವೇನ್ ಮಾಡ್ತೀವಿ ಅನ್ನೋದು ಆಮೇಲೆ ನೋಡ್ಲಿ. ಹೌದಪ್ಪ, ನಮ್ಮ ಹಳ್ಳಿ ಜನ, ನಮ್ದು ಬೆಂಗಳೂರವರು ಎಲ್ಲ ಡೆವಲಪ್ ಆಗಬೇಕು, ಉದ್ಯೋಗ ಸಿಗ್ಬೇಕು, ನಮ್ಮ ಜನರ ಆಸ್ತಿ ಜಾಸ್ತಿ ಆಗ್ಬೇಕು, ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗ್ಬೇಕು. ನಮ್ಮ ಬೆಲೆ ಜಾಸ್ತಿ ಆಗ್ಬೇಕಪ್ಪ. ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು, ಉದ್ಯೋಗ ಸಿಗ್ಬೇಕು, ಹೊರಗಡೆ ದೇಶದಿಂದ ಎಲ್ಲ ಬರಬೇಕು, ಬಂಡವಾಳ ಹಾಕ್ಬೇಕು, ಅಲ್ಲಿ ಉದ್ಯೋಗ ಸಿಗ್ಬೇಕು, ಅವ್ರ ಆಸ್ತಿ ಮೌಲ್ಯಗಳು ಜಾಸ್ತಿ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಅದು ನಮ್ಮ ಆಸೆ. ಹೌದಪ್ಪ, ನಾವು ನ್ಯಾಷನಲ್ ಹಾಲ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ. DK ಸುರೇಶ್ 25 ಲಕ್ಷ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ. ಏನ್ ತಪ್ಪೇನಿದೆ? 2 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಹೌದು, ನಮ್ಮ ಟ್ರಸ್ಟ್ ಇದ್ದಾರೆ, ಕೊಟ್ಟಿದ್ದೀವಿ. ಅದರಿಂದ ಏನು ಇದಾಗಲ್ಲ ಅಂತ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೆ? ನಾವೇನು ಇಲ್ಲ ಅಂತ ನಾವೇನು ಕದ್ದು ಕೊಟ್ಟಿದೀವಾ? ರಾಜಾರಷ್ಟುವಾಗೆ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತ್ ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.